ಈಗಾಗಲೇ ಮತದಾನ ಚೆನ್ನಾಗಿ ಬಿರುಸಿನಿಂದ ನಡೀತಾ ಇದೆ. ಸರ್ ಆಗ್ಲೂ ಕೂಡ ಹೇಳ್ತಾ ಇದ್ರು, ಆರಂಭದಲ್ಲಿ ಬೆಳಗಿನ ಜಾವದಲ್ಲಿ ತುಂಬಾ ಬಿರುಸಿನಿಂದನೇ ಸಾಗುತ್ತೆ, ಆದ್ರೆ 10 ಗಂಟೆಯ ಮೇಲೆ ಹೇಗ್ ಸಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. 10 ಗಂಟೆ ಮೇಲೇನೂ ಇದೇ ರೀತಿ ಬಿರುಸಿನ ಮತದಾನ ಆಗ್ತಾ ಇದ್ರೆ ಅದರೊಂದು ಟ್ರೆಂಡ್ ಶುರು ಆಗುತ್ತೆ. ಪರ್ಸೆಂಟೇಜ್ ಆಫ್ ವೋಟಿಂಗ್ ತುಂಬಾ ಹೆಚ್ಚಾಗುತ್ತೆ. 10 ಗಂಟೆ ನಂತರ ಏನ್ ಇರುತ್ತೆ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಕೆಲವೊಂದಿಷ್ಟು ಕಡೆ ಮಷಿನ್ಗಳ ಪ್ರಾಬ್ಲಮ್ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತು, ಒಂದು ಎಕ್ಸಾಕ್ಟ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ನೋಡಿದ್ರೆ ಕಿರಿಕಿರಿಯನ್ನ ಮಾಡಿದ್ರು. ನಾವೇ ಬರಬೇಕು, ಸಾಹೇಬ್ರು ಬಂದು ಮೊದಲು ಓಟ್ ಹಾಕ್ಬೇಕು, ಆಮೇಲೆ ಬಂದು ಉಳಿದವರೆಲ್ಲ ಓಟ್ ಹಾಕ್ಬೇಕು ಅನ್ನೋದನ್ನ ಅವ್ರ ಬೆಂಬಲಿಗೆ ಹೇಳ್ತಿದ್ರು. ಎತ್ತಾಕೊಂಡು ಹೋಗಿ ಪೊಲೀಸರು ಎತ್ತಾಕೊಂಡು ಹೋದ್ರು. ಅಲ್ಲಿ ಜನರು ಕೂಡ ಅದಕ್ಕೆ ಆಕ್ರೋಶ ವ್ಯಕ್ತ ಹಾಕಿದ್ರು. ಇನ್ನೊಂದಿಷ್ಟು ಕೆಲವು ಕಡೆ ಮಷಿನ್ಗಳು ಇನ್ನೂ ಕೂಡ ಪ್ರಾಬ್ಲಮ್ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ನೋಡ್ಬೇಕು. ಎಡಭಾಗದ ದೃಶ್ಯಾವಳಿಯ ಸೆಲೆಬ್ರಿಟಿಗಳು ಕೂಡ ನಟಿ ಪ್ರಣೀತಾ ವೋಟ್ ಮಾಡುವುದಕ್ಕೆ ಮತಗಟ್ಟೆಗೆ ಬಂದಿದ್ದಾರೆ. ಕ್ಯೂನಲ್ಲಿ ನಿಂತು ನಾನು ಕೂಡ ವೋಟ್ ಮಾಡಬೇಕು ಅಂತ. ಇದೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರಾಜಾಜಿನಗರದಲ್ಲಿ ದಂಪತಿಗಳ ಸಮೇತ ಬಂದು, ಅದು ಹಿಂದ್ಗಡೆಯಿಂದ ತೋರಿಸ್ತಾ ಇದ್ವಿ ಕ್ಯಾಮ್ರಾ, ಅವ್ರು ತಿರುಗ್ತಾರೆ ನೋಡಿ, ಗೊತ್ತಾಗುತ್ತೆ ಅವಾಗ. ಅವ್ರ ಕ್ಯಾಪಿಂದ ಐಡೆಂಟಿಫೈ ಮಾಡ್ಬೋದು ಅವ್ರು ರವಿಚಂದ್ರನ್ನೇ ಅಂತ. ಅವ್ರ ದಂಪತಿಗಳ ಸಮೇತ ಬಂದು ವೋಟ್ ಹಾಕ್ತಿರುವಂಥ ದೃಶ್ಯ. ಕೆಲವೇ ಹೊತ್ತಿನ ಮುಂಚೆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ನಟ, ನಿರ್ದೇಶಕ, ಚಿತ್ರಕಥೆಗಾರ ರಮೇಶ್ ಅರವಿಂದ್ ದಂಪತಿಗಳ ಸಮೇತ ಹೋಗಿ ವೋಟ್ ಮಾಡಿದ್ದಾರೆ. ಪ್ರತಿ ಸಾರಿ ನಾವು ವೋಟ್ ಹಾಕು ಅಂತ ಪ್ರತಿಯೊಬ್ಬರನ್ನು ಬೇಡ್ಕೊತಾ ಇರ್ತೀವಿ. ರಿಕ್ವೆಸ್ಟ್ ಮಾಡೋ ಪ್ರಶ್ನೆ ಅಲ್ಲ ಅದು. ಎವ್ರಿ ಸಿಟಿಸನ್ ವೋಟ್ ಹಾಕ್ಲಿಕ್ಕೆ ಅಂತ ಒಂದು ಮಸ್ಟ್ ಮಾಡಿಬಿಟ್ರೆ ಮುಗಿದೋಯ್ತಲ್ಲ ಕೆಲಸ. ಪ್ರತಿ ಸಾರಿ ಬೇಡ್ಕೊಂಡು ಕೂತ್ಕೊಳ್ಳೋ ಬದಲು ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಸಹೋದ್ಯೋಗಿ ಮಾರುತಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ, ಎಲ್ಲಿದ್ದೀರಿ? ವೋಟಿಂಗ್ ಅಂದ್ರೆ ಮತ ಚಲಾವಣೆಯ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಹರೀಶ್, ನಾನೀಗ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದ ಕೊಡಿಗೆಯಲ್ಲಿರುವಂಥ ಇಂಪ್ಯಾಕ್ಟ್ ಕಾಲೇಜಲ್ಲಿ ಇದ್ದೀನಿ. ದೃಶ್ಯಗಳನ್ನು ನೋಡ್ಬೋದು, ಇಲ್ಲಿ ಸಾಲುಗಟ್ಟಿ ಜನ ನಿಂತಿರುವಂಥದ್ದು. ಬೆಳಗ್ಗೆಯಿಂದ ಇದೇ ದೃಶ್ಯ. ಬೆಳಗ್ಗೆ 7 ಗಂಟೆಯಿಂದನೂ ಅಷ್ಟೇ ಮತ ಹಾಕೋದಕ್ಕೆ ಇಲ್ಲಿ ಸಾಲುಗಟ್ಟಿಯನ್ನು ಬಿರುಸಿನ ಮತದಾನ ನಡೀತಿದೆ ಅಂತಲೇ ಹೇಳ್ಬೋದು. ಈ ಏನು ಕಾಲೇಜಿನಲ್ಲಿ ಅಥವಾ ಈ ಮತಗಟ್ಟೆಯಲ್ಲಿ ಸುಮಾರು 7 ಮತಗಟ್ಟೆಗಳಿವೆ. 7 ಮತಗಟ್ಟೆಯಲ್ಲೂ ಸಹ ಜನ ಸಾಲುಗಟ್ಟಿ ನಿಂತ್ಕೊಂಡಿರುವಂಥದ್ದು. ಬೆಳಗ್ಗೆಯಿಂದನೂ ಸಹ ಇದೇ ದೃಶ್ಯ. ಯಾಕಂದರೆ ಬೆಳಗಿನ ಜಾವ ಬೆಳಗ್ಗೆನೆ ಓಟ್ ಹಾಕೋದಕ್ಕೆ ಜನ ಬಂದಿದ್ದಾರೆ. ಅವರನ್ನು ಸಹ ಕೇಳೋಣ. ಸರ್ ಹೇಳಿ, ಎಷ್ಟೊಂದಕ್ಕೆ ಕ್ಯೂಗೆ ಬಂದು ನಿಂತ್ಕೊಂಡ್ರಿ? ಇವಾಗಲೇ ಬಂದು 10 ನಿಮಿಷ ಆಯಿತು. ವೋಟ್ ಹಾಕಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಫಸ್ಟ್ ಟೈಮ್ ಓಟಾ ಅಥವಾ ಎಷ್ಟನೇ ಸಲ? ನಾವು 3 ಟೈಮ್ಸ್ ಹಾಕಿದ್ದೀವಿ. 3 ಟೈಮ್ಸ್ ಹಾಕಿ. ಓಕೆ, ಹೇಗೆ ಅನ್ನಿಸ್ತಿದೆ ಸರ್? ಈಗ 5 ವರ್ಷಕ್ಕೊಂದ್ಸಲ ಮತ್ತೆ ಚುನಾವಣೆ ಬಂದಿದೆ, ಈಗೇನು ಹೇಳ್ತೀರಾ ಅದಕ್ಕೆ? ಏನಿಲ್ಲ, ಇದಿಷ್ಟು ಓಟ್ ಹಾಕಿ ಬರ್ತಿರೋರು ಇದ್ದಾರೆ, ಅವ್ರನ್ನು ಕೇಳೋಣ. ಮೇಡಮ್, ಓಟ್ ಹಾಕಿದ್ರ? ಓಟ್ ಹಾಕೈತೆ. ಎಷ್ಟೊತ್ತಿಗೆ ಬಂದಿದ್ರಿ? ಕ್ಯೂ ಇತ್ತಲ್ಲ ಜಾಸ್ತಿನೇ ಬೆಳಗ್ಗೆ? 20 ನಿಮಿಷ ಕಾದಿದ್ದೀವಿ. 20 ನಿಮಿಷ ಕಾದಿದ್ದೀವಿ. ನಾವು ನಮ್ಮ ಹಕ್ಕನ್ನು ಚುನಾವಣೆ ಮಾಡಿದ್ದೀವಿ, ಹಕ್ಕು ಮಾಡಿದ್ದೀವಿ. ಮಾಡಿಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಯಾಕೆ ಬೆಳಗ್ಗೆ ಹೆಣ್ಮಕ್ಳು ಹೊರಗೆ ಬಿಡೋದು ಕಷ್ಟ, ಇವತ್ತು ನೀವು ಬೆಳಗ್ಗೆ ಬಂದು ಓಟ್ ಹಾಕ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ? ನಮಗೆ ಬೇಕಂತ ಅಭ್ಯರ್ಥಿ ಬೇಕಾಗಿದೆ, ಅದಕ್ಕೋಸ್ಕರ ನಾವು ಬಂದು. ಭಾರತಿ, ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ವಿಜಯನಗರ ಮತ್ತು ಬೇರೆ ಬೇರೆ ಕಡೆ ಹೋಗಿ ಪೂಜೆ ಗೆಜ್ಜೆ ಸಲ್ಲಿಸ್ತಿದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳು ರಾಜ್ಯಾದ್ಯಂತ ಬೀದರ್, ಗುಲ್ಬರ್ಗ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ಮಧ್ಯ ಕರ್ನಾಟಕ ಭಾಗ, ದಾವಣಗೆರೆ, ಶಿವಮೊಗ್ಗ, ಈ ಕಡೆ ಕರಾವಳಿ, ಈ ಕಡೆ ಎಲ್ಲ ಕಡೆ ಇದೀಗ ನೋಡ್ತಿದ್ದೀರಿ. ಶಾಸಕರಾದ ಅರವಿಂದ್ ಲಿಂಬಾವಳಿ ಅವರು ಇದೀಗ ವೋಟ್ ಮಾಡೋದಕ್ಕೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡೋದಕ್ಕೆ ಬರ್ತಿದ್ದಾರೆ. ಬಿರುಸಿನ ಪ್ರಚಾರ. ಒಂದಷ್ಟು ಈಗ ಸೂರ್ಯ ಪಿಳಿ ಕಂಡು ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆಯ್ತು ಅಂತ ನೋಡಕ್ ಹೋದ್ರೆ ಒಂದ್ ರೀತಿ ಬಿಸಿ ವಾತಾವರಣ ಶುರುವಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ತಣ್ಣಗಿತ್ತು, ಇದೀಗ ಅದೊಂದು ಪ್ರಕ್ರಿಯೆ ಶುರುವಾಗ್ತಾ ಇದೆ. ವಾತಾವರಣವೂ ಕೂಡ ಸಪೋರ್ಟ್ ಮಾಡ್ತಿದೆ. ಜನ ಕೂಡ ಒಂದಷ್ಟು ಬೆಳಗ್ಗೆ ಮತ ಚಲಾವಣೆ ಮಾಡಕ್ಕೆ ಬರ್ತಿದ್ದಾರೆ. ಐ ಥಿಂಕ್ ನನ್ನ ಕೊಲಿಗ್ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ ಮಾರುತಿ ಅಂತ ಅನಿಸ್ತಾ ಇದೆ. ಮಾರುತಿ, ಗೋವಾನ್ ಯಾವ ತರದ ಟ್ರೆಂಡ್ ನೋಡ್ತಿದ್ದೀರಿ? ಅಂದ್ರೆ ಹಿರಿಯ ನಾಯಕರು ಜಾಸ್ತಿ ಬರ್ತಿದ್ದಾರೆ ಅಂತಾನೋ ಅಥವಾ ಯಂಗ್ಸ್ಟರ್ಸ್ಗಳು ವೋಟ್ ಹಾಕೋದಕ್ಕೆ ಬೆಳಗ್ಗೆ ಬೇಗ ಮತಗಟ್ಟೆಗೆ ಬರ್ತಿದ್ದಾರೆ ಅಂತಾನೋ, ಹೇಗೆ ನಡೀತಾ ಇದೆ? ತೋರಿಸಬಹುದು. ಇಲ್ಲಿ ಈಗ ಅತ್ಯಂತ ಹಿರಿಯ ನಾಗರಿಕರೊಬ್ಬರು ಓಟ್ ಹಾಕೋದಕ್ಕೆ ಬರ್ತಿರೋದಂಥದ್ದು. ಹಿರಿಯ ನಾಗರಿಕರಿಂದ ಹಿಡಿದು ಏನು ಈಗಿನ ಪೀಳಿಗೆಯವರು ಸಹ ಮೊದಲ ಬಾರಿ ಮತದಾನ ಹಾಕ್ತಿರೋರು ಬರ್ತಿರುವಂಥದ್ದು, ವಯಸ್ಸಾದವರು ಬಂದಿರೋದು. ಆಗ್ಲೇ ಹೇಳಿದಾಗ್ಲೇನೆ ಒಬ್ಬರು ಕರ್ನಲ್ ಅಂತ 89 ವರ್ಷದ ಹಿರಿಯರು ಬಂದು ಸಹ ಈ ಮತದಾನ ಕ್ಷೇತ್ರದಲ್ಲಿ ತಮ್ಮ ಓಟನ್ನು ಚಲಾಯಿಸಿರುವಂಥದ್ದು. ಈಗ ಆ ಹಿರಿಯರನ್ನ ಕೇಳುವಂತ ಪ್ರಯತ್ನ ಪಡ್ತೀವಿ. ಅಮ್ಮ, ಓಟ್ ಹಾಕಕ್ ಬಂದಿದ್ದೀರಾ? ಇದು ಎಷ್ಟನೇ ಸಲ ಓಟ್ ಹಾಕ್ತಿರೋದು? ಹೇಗೆ ಅನಿಸ್ತಿದೆ ನಿಮ್ಗೆ? ಓಟ್ ಹಾಕಕ್ ಬಂದಿದ್ದೀರಾ? ಇದು ಎಷ್ಟನೇ ಸಲ ನೀವು ಓಟ್ ಹಾಕ್ತಿರೋದಮ್ಮ? ಎಷ್ಟು ವರ್ಷ ಅಮ್ಮ ನಿಮ್ಗೆ? 94 ವರ್ಷ. ನಿಮ್ಮ ಹೆಸರಮ್ಮ? ಕಮಲಮ್ಮ.
ಹರೀಶ್, ಇಲ್ಲಿ ಕಮಲಮ್ಮ ಅಂತ 94 ವರ್ಷದ ವಯೋವೃದ್ಧರು, ಅವರು ಸಹ ಅವರೇ ಸ್ವತಃ ಬಂದು ಓಟ್ ಹಾಕ್ತಿರುವಂತದ್ದು. ಅಂದ್ರೆ ಇಲ್ಲಿ ಏನು ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಅಂತ ಏನಿಲ್ಲ, ಎಲ್ಲಾ ರೀತಿಯವರು ವಯೋವೃದ್ಧರು, ವಯಸ್ಕರು, ಮತ್ತೆ ಈಗ ಹೊಸದಾಗಿ ಮತದಾನ ಪಟ್ಟಿಯಲ್ಲಿ ಸೇರ್ಕೊಂಡು ಮೊದಲ ಬಾರಿ ಮತ ಹಾಕೋರು, ಇವರೆಲ್ಲ ಬಂದು ಮತ ಚಲಾವಣೆ ಮಾಡ್ತಿರುವಂತದ್ದು. ಹರೀಶ್, ಎಸ್, ಥ್ಯಾಂಕ್ ಯು ಸೊ ಮಚ್ ಮಾರುತಿ. ಈ ಕ್ಷಣದ ಮಾಹಿತಿಗಾಗಿ ವಿಲ್ ಕಮ್ ಬ್ಯಾಕ್. ವಾಪಸ್ ಬರ್ತಾನೆ ಇರ್ತೀವಿ. ಬೆಳಗ್ಗೆ ಹೆಚ್ಚು ಹಿರಿಯ ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನಕ್ಕೆ ಮಾಡುತ್ತಿರುವಂತಹ ಒಂದು ರೀತಿ ದೃಶ್ಯಾವಳಿಗಳು ನಮಗೆ ಕಂಡು ಬರುತ್ತೆ. ದಿಸ್ ಇಸ್ ದ ಬ್ಯೂಟಿ. ಹೇಗೆ ತೋರಿಸ್ತಿದ್ದಾರೆ ಒಂದು ರೀತಿ ಬೇರೆ ಯಂಗ್ಸ್ಟರ್ಸ್ಗೆಲ್ಲ ಇದೊಂದು ರೀತಿ ಇನ್ಸ್ಪಿರೇಷನ್. ವೀಲ್ ಚೇರ್ನಲ್ಲಿ ಬಂದು ಎಷ್ಟೋ ಸರಿ ಇದೀಗ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಹೊಳೆ ನರಸೀಪುರ ಕ್ಷೇತ್ರದಲ್ಲಿ, ಅಫ್ಕೋರ್ಸ್ ಅವರ ಪುತ್ರ ಎಚ್ ಎಂ ರೇವಣ್ಣ ಅವರು ಕೂಡ ಇದ್ದಾರೆ. ಪೂಜೆಯನ್ನ ಎಚ್ ಡಿ ರೇವಣ್ಣ ಅವರು ಪೂಜೆಯನ್ನ ಸಲ್ಲಿಸಿ ತದನಂತರ ಮತಕ್ಷೇತ್ರಕ್ಕೆ ಬಂದಿದ್ರು. ಅವಾಗಲೂ ಒಂದು ಸ್ವಲ್ಪ EVM ಮಷಿನ್ ಕೈಕೊಟ್ಟಿತ್ತು. ಅಂತ ನೋಡಕ್ ಹೋದ್ರೆ ಎಚ್ ಡಿ ದೇವೇಗೌಡರು ಮತ ಚಲಾವಣೆ ಮಾಡುವ ಮತಗಟ್ಟೆಯ ಮತಯಂತ್ರ ಕೈಕೊಟ್ಟಿತ್ತು ಒಂದು ಸ್ವಲ್ಪ ಹೊತ್ತು. ಅದಾದ್ಮೇಲೆ ಸರಿ ಹೋಯ್ತು ಅಂತ ಅನ್ಸುತ್ತೆ. ವೆಲ್ಕಮ್ ಬ್ಯಾಕ್. ವಾಪಸ್ ಬರ್ತೀವಿ. ಅದಕ್ಕೂ ಮುಂಚೆ ನಡೆದಂತಹ ದಂಪತಿಗಳ ಸಮೇತ ಆ ಕುಟುಂಬದವರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರು. ಪಡುವಲಹಿಪ್ಪಿ, ಐ ರಿಮೆಂಬರ್, ಪಡುವಲಹಿಪ್ಪಿ ಅನ್ನುವ ಮತಕ್ಷೇತ್ರ ಅದು ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ಮಾಜಿ ಪ್ರಧಾನಮಂತ್ರಿಗಳು, JDS ನ ವರಿಷ್ಠರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ದಂಪತಿಗಳ ಸಮೇತ ಚನ್ನಮಾಜಿಯವರು, ಅವರ ಪುತ್ರ ಎಚ್ ಡಿ ರೇವಣ್ಣವರು ದಂಪತಿಗಳ ಸಮೇತ ಎಲ್ಲರೂ ಕೂಡ ಬಂದು ಪೂಜೆ ಮಾಡಿಸಿ ಅದಾದಮೇಲೆ ಮತ ಚಲಾವಣೆ ಮಾಡಕ್ಕೆ ಹೋದ್ರು. ಇದನ್ನ ರಾಜ್ಯಾದ್ಯಂತ ಯಡಿಯೂರಪ್ಪನವರಾಗಲಿ ಅಥವಾ ಇನ್ಯಾರೇ ಆಗಲಿ ಅವರೆಲ್ಲರೂ ಕೂಡ ತಾವು ನಂಬುವ ಇಷ್ಟದ ದೇವರನ್ನ ಪೂಜೆ ಮಾಡಿಸಿ ತದನಂತರ ಮತ ಚಲಾವಣೆ ಮಾಡೋದಕ್ಕೆ ಹೋಗ್ತಾರೆ. ಅಫ್ಕೋರ್ಸ್ 2636 ಅಭ್ಯರ್ಥಿಗಳಾರಿದ್ದಾರೆ. ಎಲ್ಲರ ಆಸೆಯೂ ಅದೇ, ನಾವೇ ಗೆಲ್ಲಬೇಕು, ದೇವರೇ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಈ ಕ್ಷಣದಲ್ಲಿ. ಆದರೆ ಸ್ಟ್ರಾಂಗ್ ರೂಮ್ನಿಂದ ಬಂದಿರುವಂತಹ ಆ ಮಷೀನ್ ಒಳಗಡೆ ಮತದಾರ ಪ್ರಭು ಯಾರಿದ್ದಾರೆ ಆತ ಡಿಸೈಡ್ ಮಾಡ್ತಾರೆ. ಒಂದು ರೀತಿ ಈ ಕ್ಷಣಕ್ಕೆ ಟ್ರೆಂಡ್ ಚೆನ್ನಾಗಿ ಹೋಗ್ತಿದೆ ಅಂತ ಅನಿಸ್ತಾ ಇದೆ. ಒಂದು ರೀತಿ ಹೊಸ ಸಿನಿಮಾ ರಿಲೀಸ್ ಆದಂಗೆ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದ್ರೆ ಜನ ಕ್ಯೂ ಅಲ್ಲಿ ನಿಲ್ತಾರೆ, ಟಿಕೆಟ್ ತಗೋತಾರೆ, ನೋಡಬೇಕು ಅಂತ ಆಸೆ ಪಡ್ತಾರೆ. ಅದ್ರೊಂದು 3-4 ದಿನ ಆದಮೇಲೆ ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗುತ್ತಾ ಅಂತ ಹೇಗೆ ನೋಡ್ತೀವೋ ಹಾಗೇನೆ ಇದು ಕೂಡ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಒಂದು 2-3 ಗಂಟೆ ಆ ಟ್ರೆಂಡ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಈ ಕ್ಷಣದ ಫೀಲ್. ಬಟ್ ಒಂದು 11 ಗಂಟೆ 12 ಗಂಟೆ ಆದ್ಮೇಲೆ ಈ ಟ್ರೆಂಡ್ ಮುಂದುವರಿದರೆ ಆಗೊಂದು ಡಿಫರೆನ್ಸ್ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಎಸ್, ನಮ್ಮ ಸಹೋದ್ಯೋಗಿ ಸುನಿಲ್ ನೇರ ಸಂಪರ್ಕಕ್ಕೆ ಸಿಗ್ತಾರೆ ಚಲಘಟ್ಟದಿಂದ. ಹಾಯ್ ಸುನಿಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅರುಣ್, ಹೇಳಿ ಏನಂತೆ ಕತೆ ಚಲಘಟ್ಟದಲ್ಲಿ? ಸನ್ನಿ ಡೇ ಕಾಣಿಸ್ತಾ ಇದೆ ನಿಮ್ಮ ಮುಖದ ಮೇಲೆ, ಸೂರ್ಯನ ಕಿರಣ. ಅರುಣ್, ಹೇಳ್ಬೇಕು ಅಂತಂದ್ರೆ ಬೆಳಗ್ಗೆಯಿಂದನೂ ಕೂಡ ತುಂಬಾ ಒಂದು ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಒಂದು ಮತವನ್ನ ಹಾಕ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆನೆ ಜಾರ್ಜ್ ಅವರು ಕೂಡ ಬಂದು ಇದೇ ಒಂದು ಮತಗಟ್ಟೆಯಲ್ಲಿ ಮತ ಹಾಕಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಬಂದು ಒಂದು ಮತದಾನ ಮಾಡ್ತಾ ಇದ್ದಾರೆ. ಈ ವರ್ಷ ಹೇಳ್ಬೇಕಂದ್ರೆ ಅತಿ ಹೆಚ್ಚು ಮತದಾನ ಬೆಳಗ್ಗೆನೆ ನಡೀತಾ ಇದೆ. ಯಾಕಂದ್ರೆ ಸಂಜೆ ವೇಳೆಗೆ ಮಳೆ ಬರ್ತಾ ಇದೆ, ಮಧ್ಯಾಹ್ನ ನಂತರ ಬಿಸಿಲು ಜಾಸ್ತಿ. ಹಾಗಾಗಿ ಯಾಕಪ್ಪ ಬೇಕು ಮಧ್ಯಾಹ್ನ ಮತ್ತೆ ಸಂಜೆ ಮಳೆಯಲ್ಲಿ ಯಾಕೆ ಸಿಗೋಕೊಳ್ತಾರೆ ಅಂತ ಹೇಳಿ ಬೆಳಗ್ಗೆನೆ ಜನ ಬಂದ್ಬಿಟ್ಟು ಮತದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಒಂದು ಸಿಕ್ಕಾಪಟ್ಟೆ ರಶ್ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಸುನಿಲ್, ಅಲ್ಲಿ ಟ್ರೆಂಡ್ ಹೆಂಗಿದೆ? ಯಂಗ್ಸ್ಟರ್ಸ್ ಗಳು ಜಾಸ್ತಿ ಇರೋದಾ ಅಥವಾ ವಯೋವೃದ್ಧರೇ ತುಂಬಾ ಹೆಚ್ಚಾಗಿ ಬಂದು ಬೆಳಗ್ಗೆ ವೋಟ್ ಅನ್ನ ಮಾಡ್ತಾ ಇರೋದಾ? ಅರುಣ್, ವಯೋವೃದ್ಧರೇ ಜಾಸ್ತಿ ಈ ಒಂದು ಬೆಳಗ್ಗೆನೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಗಳು ಬೇರೆ ಒಂದು ಟಿವಿಗಳನ್ನು ನೋಡ್ಕೊಂಡು ಸ್ವಲ್ಪ ನಿಧಾನಕ್ಕೆದ್ದು ಮಧ್ಯಾಹ್ನ ನಂತರ ಅಥವಾ ಸಂಜೆ ವೇಳೆಗೆ ಮತದಾನ ಮಾಡಬೇಕು ಅಂತಾರೆ. ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಕೂಡ ಬಂದಿದ್ದಾರೆ, ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ನಾವು ನೋಡಿದಂಗೆ ಸಾಕಷ್ಟು ವಯೋವೃದ್ಧರು ಬೇಗ ಬಂದ್ಬಿಟ್ಟು ಒಂದು ಮತ ಚಾಲಿಸಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ವಿಜುವಲ್ಸ್ ಅನ್ನು ನಿಮಗೆ ತೋರಿಸಿದ್ವಿ. ಹಾಗಾಗಿ ಎಲ್ಲರೂ ಕೂಡ ನೋಡ್ತಿರುವಂತಹ ದೃಶ್ಯಾವಳಿಗಳು. ಮಾಜಿ ಪ್ರಧಾನಮಂತ್ರಿಗಳಾದ JDS ವರಿಷ್ಠರಾದ ಎಚ್ ಡಿ ದೇವೇಗೌಡರು ದೇವಸ್ಥಾನಕ್ಕೆ ಹೋಗಿದ್ದ ನಂತರದಲ್ಲಿ ನನ್ನ ಕೊಲಿಗೆ ಹೇಳ್ತಿದ್ರು, ಅವರು ಅಲ್ಲೂ ಕೂಡ ಹೇಗೆ ದೇವಸ್ಥಾನದಿಂದ ಆಚೆ ಬಂದ್ರು ಚಪ್ಪಲಿ ಹಾಕೊಂಡಿಲ್ಲ, ನೇರವಾಗಿ ಅಷ್ಟೇ ಪವಿತ್ರದ ಸ್ಥಳ ಇದು ಅಂತ ಮತಗಟ್ಟೆಗೂ ಚಪ್ಪಲಿ ಹಾಕೊಳ್ಳದೆ ಹಾಗೆ ಬಂದ್ರು ಇಲ್ಲಿಗೂ ಕೂಡ. ಅವ್ರ ನಂಬಿಕೆ ಅದು ಅರುಣ್ ಯಾವಾಗಲೂ. ಸೊ ಹಾಗಾಗಿ ದೇವೇಗೌಡರು ಕುಟುಂಬ ಸಮೇತರಾಗಿ ಬಂದು ಈ ಕ್ಷಣ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಪಡುವಲಹಿಪ್ಪಿ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಅನ್ನುವ ಲೈವ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ. ಇದೀಗ ಮತ ಚಲಾವಣೆ ಮಾಡುವ ಅಂಕಣದೊಳಗಡೆ ಮಾಜಿ ಪ್ರಧಾನಮಂತ್ರಿಗಳು.
ಎಸ್, ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಮತ ಚಲಾವಣೆ ಅಂಕಣದೊಳಗಡೆ ಮಾಜಿ ಪ್ರಧಾನಮಂತ್ರಿಗಳು ಅಲ್ಲಿದ್ದಾರೆ. ಅವರ ಇಡೀ ಕುಟುಂಬನೇ ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಅಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ನಮ್ಮ ಹಕ್ಕು ನಮ್ಮ ಓಟು ಅಫ್ಕೋರ್ಸ್ ಇಡೀ ಎಲ್ಲರಿಗೂ ಕೂಡ ಕೌಂಟ್ ಆಗುತ್ತೆ, ಆಗಬೇಕು. 5,06,90,000 ಚಿಲ್ಲರೆ ಈ ಬಾರಿ ತಮ್ಮ ಮತವನ್ನು ಚಲಾವಣೆ ಮಾಡೋದಕ್ಕೆ ಅರ್ಹರಿದ್ದಾರೆ. ಅವರೆಲ್ಲರೂ ಕೂಡ ಚಲಾವಣೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದ ಅವೇರ್ನೆಸ್. ಇಡೀ ನನ್ನ ಕೊಲೀಗ್ಸ್ ಎಲ್ಲ ಬೀದರ್ನಿಂದ ಚಾಮರಾಜನಗರ, ಕರಾವಳಿಯಿಂದ ಕೋಲಾರ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಈ ಬೆಳಂಬೆಳಗ್ಗೆ ಟ್ರೆಂಡ್ ನೋಡಿದ್ರೆ ಒಂದು ರೀತಿ ಎಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿದ್ದಾರೆ. ಮತ ಚಲಾವಣೆ ಮಾಡಬೇಕು ಈ ಬಾರಿ. ಏನೋ ಒಂದು ಇದೇ ಹುಮ್ಮಸ್ ಏನಾದರೂ ಇನ್ನೊಂದು 2 ಗಂಟೆ ಮುಂದುವರೆದು ಬಿಟ್ರೆ ಅವಾಗ ಅನ್ಕೋಬೋದು ನಾವು ಜನ ಏನೋ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ, ಯಾವುದೋ ಒಂದು ಬದಲಾವಣೆಗೆ ಜನ ಟೊಂಕ ಕಟ್ಟಿ ನಿಂತಿದ್ದಾರೆ, ಹಾಗಾಗೇನೆ ಎಲ್ಲರೂ ಈ ಪ್ರಮಾಣದಲ್ಲಿ ವೋಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಸಣ್ಣ ಸುಳಿವು ಸಿಗೋಕ್ಕೆ ನಮಗೆ ಗ್ಯಾರಂಟಿ ಅನಿಸುತ್ತೆ. ಸ್ಟುಡಿಯೋಲಿರುವಂಥ ಅತಿಥಿ ಗಣ್ಯರು ಕೂಡ ಅದು ಹ್ಞೂ ಅಂತಿದ್ದಾರೆ. ಯಾರು ಅಂತ ಆಮೇಲೆ ಪರಿಚಯ ಮಾಡ್ಕೊಡ್ತೀವಿ. ನಿಮ್ಮ ಸ್ಕ್ರೀನ್ನಲ್ಲಿ ಶಾಸಕರಾದ ಹಾರಿಸ್, ಅದು ಶಾಂತಿನಗರ ಕ್ಷೇತ್ರದಿಂದ, ಜಾರ್ಜ್ ಸರ್ವಜ್ಞನಗರ ಆ ಭಾಗದಿಂದ, ಅರವಿಂದ ಲಿಂಬಾವಳಿ ಮಹದೇವಪುರದಿಂದ, ಎಂ ಕೃಷ್ಣಪ್ಪನವರು, ಒಂದಷ್ಟು ಇರಸಮೂರು ಸಾಹಿತಿ ಎಂ ಕೃಷ್ಣಪ್ಪನವರು, ಇದೀಗ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಮಾತಾಡ್ತಿದ್ದಾರೆ. ಲೆಟ್ಸ್ ಸಿ ಏನವರ ಮೊದಲ ರಿಯಾಕ್ಷನ್ ವೋಟ್ ಹಾಕಿದ ಮೇಲೆ. ಅದನ್ನ ನಿಮ್ಮ ಮುಂದೆ ಇಡೋಕೆ ಮುಂಚೆ ಜಗ್ಗೇಶ್ ಯಶವಂತಪುರದ ಅಭ್ಯರ್ಥಿ ಕೂಡ, ಆರ್ ವಿ ದೇವರಾಜ್ ಚಿಕ್ಕಪೇಟೆ ಭಾಗ, ಇನ್ನು ರಮೇಶ್ ಅರವಿಂದ್ ಸೆಲೆಬ್ರಿಟಿ ವಾಯ್ಸ್ ಬನ್ಚಕ್ರಿ ಸೆಕೆಂಡ್ ಸ್ಟೇಜ್, ರವಿಚಂದ್ರನ್ ರಾಜಾಜಿನಗರದಲ್ಲಿ ದಂಪತಿಗಳ ಸಮೇತ ಒಂದಷ್ಟು ಸೆಲೆಬ್ರಿಟಿಗಳು. ಹಂಗೆ ನೋಡೋಕೋದ್ರೆ ಇವತ್ತು ಮತದಾರ ಪ್ರಭುವೇ ದೊಡ್ಡ ಸೆಲೆಬ್ರಿಟಿ. ಅದರ ನಡುವೆ ಇವರೆಲ್ಲರೂ ಕೂಡ ಮತವನ್ನು ಚಲಾವಣೆ ಮಾಡೋದಕ್ಕೆ, ಅವರ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಬರ್ತಿದ್ದಾರೆ. ಸ್ಟುಡಿಯೋಲ್ಲೂ ಕೂಡ ಒಂದಷ್ಟು ನಮ್ಮ ಮಾತಿಗೆ ಹೌದಲ್ವಾ ಕರೆಕ್ಟು ಅಂತ ನಮ್ಮ ಜೊತೆ ಇರುವಂತಹ ಅತಿಥಿ ಗಣ್ಯರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಈ ಕ್ಷಣದಿಂದ. ಅವರು ಕೂಡ ಅವರ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅರುಣ್, ಯಾರು ಇದ್ದಾರೆ ನಿಮ್ ಕಡೆ ಅಂದ್ರೆ ಆ ಭಾಗದಲ್ಲಿ ಕೂತಿರೋ ನೀವು ಇಂಟ್ರೊಡ್ಯೂಸ್ ಮಾಡಿ. ಬಟ್ ಏನಂದ್ರೆ ಈ ಯಾವ ಅತಿಥಿಗಳು ಕೂಡ ಇವತ್ತು ರಾಜಕೀಯ ವಿಶ್ಲೇಷಣೆಯನ್ನ ಮಾಡೋದಿಲ್ಲ, ಮಾಡೋಂಗಿಲ್ಲ, ಏನೂ ಇಲ್ಲ, ಬೇಡ. ಸೊ ಇಲ್ಲೇನಂದ್ರೆ ಹೇಗೆ ಏನ್ ಕಥೆ ಅನ್ನೋದು ನಾವು ಮಾತಾಡೋಣ. ಅತಿಥಿಗಳಿದ್ದಾರೆ ನಮ್ಮ ಜೊತೆಗೆ. ಗಂಗಾಧರ ಮೂರ್ತಿ ಅವರಿದ್ದಾರೆ JDS ನಿಂದ, ಜೊತೆಗೆ ಬಿಜೆಪಿಯಿಂದ ಪ್ರಕಾಶ್ ಸರ್ ಇದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೋಟ್ ಹಾಕಿದ್ರೆ ಹಿಂಗ್ ತೋರಿಸ್ಬಿಡಿ ಸರ್, ವೋಟ್ ಹಾಕಿದ್ರೆ ತೋರಿಸ್ಬಿಡಿ ಸರ್, ಜನ ನೋಡ್ಬಿಡ್ಲಿ. ವೋಟ್ ಹಾಕಿ ಬಂದಿದ್ದಾರೆ ಗಂಗಾಧರ ಮೂರ್ತಿ ಅವರು ಮತ್ತು ಪ್ರಕಾಶ್ ಅವರು. ವೆಲ್ಕಮ್. ಹೋಗ್ಬೇಕು ಅಫ್ಕೋರ್ಸ್ ಟೈಮ್ ಇದೆ, ಆಮೇಲೆ ಹೋಗೋ, ಸಂಜೆ ತನಕ ಟೈಮ್ ಇದೆ, ಹೋಗಿ ಬರ್ಬೋದು. ನನ್ನ ಬಲಭಾಗಕ್ಕೆ ಹೋಗ್ತಿದ್ರಿ ಆಮ್ ಆದ್ಮಿಯಿಂದ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಶಿವಕುಮಾರ್ ಸರ್, ವೆಲ್ಕಮ್. ವೋಟ್ ಆಯ್ತಾ ಸರ್? ಇನ್ನೂ ಇಲ್ಲ, ತಕ್ಷಣ ಹೋಗಿ ಆಗ್ತದೆ. ಇನ್ನು ನಮ್ಮ ಜೊತೆ ಇರುವಂತಹ ಹಿರಿಯ ಪತ್ರಕರ್ತರಾದ ಶ್ರೀಯುತ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಸರ್. ಓಟ್ ಇಲ್ಲ, ಇದು ಮುಗಿಸ್ಕೊಂಡು ನೀವು ನಮ್ಮ ತರನೇ ಸರ್ ಹಾಕೊಂಡು ಬರುವಂತದ್ದೇ ದೊಡ್ಡ ಕ್ಯೂ ಎಕ್ಸಾಕ್ಟ್ಲಿ. ನಾವು ಬೆಳಗ್ಗೆ 5 ಗಂಟೆ ಬಂದು ಕೂತಿದ್ವಿ ಸರ್. ನಾವು ಕೂಡ ಸ್ಪೆಷಲ್ ಟೈಮ್ ಕೊಟ್ಬಿಟ್ರು. 8 ಗಂಟೆಗೆ ಬರಕ್ ಕೇಳಿದ್ರಲ್ಲ, ಓಟ್ ಹಾಕ್ಬಿಟ್ಟು ಬರ್ಬೋದಾ ಅಂತ ಕೇಳಿದೆ, ಓಟ್ ಹಾಕ್ಬಿಟ್ಟೆ ಬಂದ್ಬಿಡಿ. ಶಂಕರ್ ಶೆಟ್ಟಿ ಸರ್, ವಿ ಡೋಂಟ್ ವಾಂಟ್ ಟು ಬಿ ರಾಜಕೀಯ ವಿಶ್ಲೇಷಕರು ಕರೆಕ್ಟ್, ಬಟ್ ಇವತ್ತೇನು ಇನ್ನೇನು ರಾಜಕೀಯ ಮಾತಾಡೋದು ಬೇಡ ಅಂತ ಅದಕ್ಕೆ ನಾವು ಪತ್ರಕರ್ತರು ಒಂದಿನ